ಹಲೋ ಆ್ಯಂಡ್ ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಏನಾದರೂ ಸ್ವೀಟ್ ಆಗಿರೋದು ತಿನ್ನಬೇಕು ಅನ್ನಿಸ್ತಿದ್ಯಾ? ಅದೇ ಟೈಮಲ್ಲೇ ಖಾರನೂ ಬೇಕು ಅನ್ನಿಸ್ತಿದ್ಯಾ? ಹಾಗಾದರೆ ನಿಮಗೆ ಒಂದು ಸೂಪರ್ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ತೋರ್ಸೋಕ್ಕೆ ನಾವು ರೆಡಿ. ಟ್ರೈ ಮಾಡೋಕ್ಕೆ ನೀವು ರೆಡಿನಾ? ಇವತ್ತು ನಾವು ಮಖಾನ ಅಂದರೆ ಕಮಲದ ಬೀಜ ಇದನ್ನು ಈಸಿಯಾಗಿ 2 ವಿಧದಲ್ಲಿ ಅಂದರೆ ಒಂದು ಖಾರ ಇನ್ನೊಂದು ಸ್ವೀಟ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಖಾನನ ಹೀಗೆ ಕಟ್ ಮಾಡಿಕೊಂಡು ಒಳಗಡೆ ಚೆಕ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಇದರಲ್ಲಿ ಏನಾದರೂ ಹುಳ ಇದ್ದರೆ ನಿಮಗೆ ಗೊತ್ತಾಗತ್ತೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಮಖಾನ ತುಂಬ ಹಳೇದಾಗಿದ್ದರೆ ಒಂದೊಂದು ಸಲ ಇದರಲ್ಲಿ ಹುಳ ಆಗಿರುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದರೆ ಆರೋಗ್ಯಕರವಾದ ಸ್ನ್ಯಾಕ್ ತಿನ್ನುವಾಗ ಆರೋಗ್ಯವಾಗಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಈಗ ಎಲ್ಲ ಮಖಾನನ ಚೆಕ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮಖಾನನ ಸೇರಿಸಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಊರಿನಲ್ಲಿ ಸುಮಾರು ಒಂದು 7ರಿಂದ 10 ನಿಮಿಷ ತಗೋಬೋದು. ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ಸೀದೋಗುತ್ತೆ. ನೀವು ಕೈಯಲ್ಲಿ ಒಂದು ಮಖಾನನ ತಗೊಂಡು ಹೀಗೆ ಪ್ರೆಸ್ ಮಾಡಿದಾಗ ಮಖಾನ ಪೌಡರ್ ಆದರೆ ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ಅಂತ. ಈಗ ಸ್ಪೈಸಿ ಮಖಾನ ಮಾಡೋದಕ್ಕೆ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಚಿಲ್ಲಿ ಪೌಡರ್, ಚಿಟಿಕೆ ಹಿಂಗು, ಪೆಪ್ಪರ್ ಪೌಡರ್, ಕೊರಿಯಾಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ಉಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ರೋಸ್ಟ್ ಮಾಡಿರೋ ಅರ್ಧದಷ್ಟು ಮಖಾನನ ಸೇರಿಸ್ಕೊಂಡು ಎಲ್ಲ ಮಖಾನಗೂ ಮಸಾಲ ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 3ರಿಂದ 4 ನಿಮಿಷ ಆದರೂ ಹೀಗೆ ರೋಸ್ಟ್ ಮಾಡ್ಕೋಬೇಕು. ಮತ್ತು ನಾನು ಇಲ್ಲಿ ಎಲ್ಲ ಮಸಾಲೆನೂ ನನ್ನ ಮಗನ ಸ್ಪೈಸ್ ಲೆವೆಲ್ಗೆ ತಕ್ಕಂತೆ ಹಾಕಿದ್ದೀನಿ. ನೀವು ನಿಮ್ಮ ಸ್ಪೈಸ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಚಾಟ್ ಮಸಾಲ, ಜೀರಾ ಪೌಡರ್, ಆಮ್ಚೂರ್ ಪೌಡರ್ ಹೀಗೆ ಎಕ್ಸ್ಟ್ರಾ ಸ್ಪೈಸಸ್ನ ಕೂಡ ಬೇಕಿದ್ರೆ ಸೇರಿಸ್ಕೋಬೋದು. ಇಷ್ಟೇ ನೋಡಿ, ಸ್ಪೈಸಿ ಮಖಾನ ರೆಡಿ ಆಯಿತು. ಈಗ ಸ್ವೀಟ್ ಮಖಾನ ಮಾಡೋಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ತುರಿದಿರೋ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗೋವರೆಗೂ ಬಾಡಿಸ್ಕೊಳ್ಬೇಕು. ಬಬಲ್ಸ್ ಬರುವಾಗ ಮಿಕ್ಕಿರೋ ರೋಸ್ಟೆಡ್ ಮಖಾನನ ಸೇರಿಸ್ಕೊಂಡು ಎಲ್ಲ ಮಖಾನಗೂ ಬೆಲ್ಲದ ಪಾಕ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನ್ಯೂಟ್ರಿಷನ್ಗಾಗಿ ನಾನಿಲ್ಲಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ಆರೋಕೆ ಬಿಡಿ. ಮಖಾನ ಒಂದಕ್ಕೊಂದು ಸ್ಟಿಕ್ ಆಗಿದ್ರೆ ಆರಿದ ಮೇಲೆ ಹೀಗೆ ಬಿಡಿಸ್ಕೊಳ್ಬೋದು. ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋ ಮಖಾನ ಇನ್ 2 ways ರೆಡಿಯಾಗಿದೆ. ನಿಹಾಲ್ಗೆ ಸ್ಪೈಸಿ ತಿನ್ನಬೇಕಾ ಸ್ವೀಟ್ ತಿನ್ನಬೇಕಾ ಅಂತ ಗೊತ್ತಾಗದೆ 2 ಒಟ್ಟಿಗೆ ತಿನ್ನೋಕೆ ಶುರು ಮಾಡಿಬಿಟ್ಟ. ಅಯ್ಯಯ್ಯೋ, ಹಂಗೆ ತಿಂತಾರ ಯಾರಾದರೂ? ನೀವು ಮನೇಲಿ ಟ್ರೈ ಮಾಡಿ. ನಿಮಗೆ ಸ್ವೀಟ್ ಇಷ್ಟ ಆಯ್ತಾ ಇಲ್ಲ ಖಾರ ಇಷ್ಟ ಆಯ್ತಾ, ಯಾವ್ದು ಚೆನ್ನಾಗಿದೆ? ಇಲ್ಲ ನನ್ನ ಮಗನ ಥರ ನಿಮಗೂ ಕನ್ಫ್ಯೂಷನ್ ಆಯ್ತಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಇನ್ನೂ ಗಂಧದ ಗುಡಿ ಕ್ರಾನಿಕಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕೂಡ